ನಾವಿಂದು ಪ್ರಥಮ PUCಯ ಪದ್ಯ 2 ವಚನಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ 3 ಜನ ವಚನಕಾರರ ಬಗ್ಗೆ ನಾವಿಲ್ಲಿ ತಿಳಿಯುತ್ತಿದ್ದೇವೆ. ಒಂದನೆಯದು ಅಲ್ಲಮಪ್ರಭು, ಗಟ್ಟಿಬಾಳಯ್ಯ. ನಾವು ಮೊದಲನೆಯದಾಗಿ ವಚನಕಾರರ ಬಗ್ಗೆ ತಿಳಿಯುವ ಮುನ್ನ ವಚನ ಸಾಹಿತ್ಯದ ಬಗ್ಗೆ ತಿಳಿಯೋಣ. 12ನೇ ಶತಮಾನವನ್ನು ನಾವು ವಚನ ಸಾಹಿತ್ಯದ ಯುಗ ಎಂದು ಕರೆಯುತ್ತೇವೆ. 10ನೇ ಶತಮಾನದವರೆಗೂ ಹಳೆಗನ್ನಡ ಕಾಲಘಟ್ಟವನ್ನು ನಾವು ನೋಡ್ತೀವಿ. 11ನೇ ಶತಮಾನದಿಂದ ನಡುಗನ್ನಡ ಸಾಹಿತ್ಯದ ಬಗ್ಗೆ ಗಮನ ಹರಿಸ್ತೀವಿ. 11ನೇ ಶತಮಾನದಲ್ಲಿ ವಚನಕಾರರು ಸಮಾಜದಲ್ಲಿ ಸಮಸ್ಯೆಗಳನ್ನು ಕುರಿತಾಗಿ ಹೇಳ್ತಾ ಹೋಗ್ತಾರೆ. ಸಮಾಜದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸೋದ್ರ ಮುಖಾಂತರ ಅಂದಿನ ಸಮಾಜದಲ್ಲಿದ್ದಂತಹ ಬಡತನ, ಜಾತೀಯತೆ, ಮೂಢನಂಬಿಕೆ, ಮೂರ್ತಿ ಪೂಜೆ, ಡಾಂಬಿಕತೆ ಇನ್ನಿತರ ಅನೇಕ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನು ಎತ್ತುತ್ತಾರೆ. ಅದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವರ ಮಾತುಗಳೇ, ವಚನಕಾರರ ಅನುಭವದ ಮಾತುಗಳೇ ನಾವು ಇಂದು ಓದ್ತಾ ಇರುವಂತಹ ವಚನಗಳು. ಹಾಗಾಗಿ ಅನೇಕ ವಚನಕಾರರು ವಚನಗಳನ್ನು ಬರೆದಿದ್ದಾರೆ. ಊರುಗಳ ಮೇಲೆ, ಹಳ್ಳಿಗಳ ಮೇಲೆ ತಿರುಗಾಡುತ್ತಾ ಅವರು ಅವರ ಅನುಭವದ ಮಾತುಗಳನ್ನು ಜನರಿಗೆ ತಿಳಿಸುತ್ತಾ ಹೋಗ್ತಾರೆ. ಅಂದಿನ ಜನರ ಆಡುಭಾಷೆಯಲ್ಲಿ, ಯಾಕೆಂದರೆ 10ನೇ ಶತಮಾನದವರೆಗೂ ನಾವು ಹಳೆಗನ್ನಡವನ್ನು ನೋಡ್ತೀವಿ. ಹಳೆಗನ್ನಡ ಸಾಹಿತ್ಯ ಅನ್ನೋದು ಜನಸಾಮಾನ್ಯರಿಗೆ ಕೈಗೆಟುಕದ ಭಾಷೆಯಾಗಿತ್ತು, ಅರ್ಥವಾಗದ ಭಾಷೆಯಾಗಿತ್ತು. ಹಾಗಾಗಿ ಈ ಹಳೆಗನ್ನಡ ಕವಿಗಳು ಬರೆದಿರುವಂಥ ಎಲ್ಲ ಕೃತಿಗಳು, ಕವನಗಳು, ಕಾವ್ಯಗಳು, ಈ ಎಲ್ಲ ಸಾಹಿತ್ಯವು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ವಚನಕಾರರು ಏನು ಮಾಡಿದ್ರು, ಜನಸಾಮಾನ್ಯರು ಮಾತನಾಡುವಂಥ ಆಡುಭಾಷೆಯಲ್ಲೇ ನಾನು ಸಾಹಿತ್ಯವನ್ನು ರಚನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆಗ ಸಮಾಜದಲ್ಲಿ ಏನು ಆಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳಿದೆ, ಹೇಗೆ ಬದುಕಬೇಕು ಅನ್ನುವ ಬಗ್ಗೆ ತಿಳುವಳಿಕೆ ಬರುತ್ತೆ ಜನರಿಗೆ. ಹಾಗಾಗಿ ನಾನು ಜನರು ಮಾತನಾಡುವಂಥ ಆಡುಭಾಷೆಯಲ್ಲೇ ಅವ್ರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು, ಮಾತುಗಳನ್ನು ಹೇಳಬೇಕು ಅಂತ ವಚನಕಾರರು ಜನರ ಭಾಷೆಯಲ್ಲೇ ಹೇಳ್ತಾ ಹೋಗ್ತಾರೆ. ಅದುವೇ ಇವತ್ತಿನ ನೀವೆಲ್ಲ ನೋಡ್ತಾ ಇರುವಂತಹ ವಚನಗಳು. ಈ ವಚನಕಾರರನ್ನು ನಾವು ಪ್ರಮುಖವಾಗಿ ನೋಡೋದಾದರೆ ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ ಮುಂತಾದಂತಹ ಅನೇಕ ವಚನಕಾರರನ್ನು ನಾವು ನೋಡ್ತೀವಿ. ಅದರಲ್ಲೂ ಸಹ ಮುಖ್ಯವಾಗಿ ನಾವು ಅಲ್ಲಮಪ್ರಭುವನ್ನು ಬಗ್ಗೆ ತಿಳಿಯೋದಾದರೆ, ಅಲ್ಲಮಪ್ರಭು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಜನಿಸ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲೇ ವಿರಕ್ತಿಯನ್ನು ಹೊಂದ್ತಾರೆ. ನಂತರ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಕೆಲಸ ಮಾಡ್ತಾ ಇದ್ದನ್ನೇ ಅವರು ಸಾವನ್ನು ಅಪ್ತಾರೆ. ಅದಕ್ಕೂ ಮುನ್ನ ಅನುಭವ ಮಂಟಪದ ಅಧ್ಯಕ್ಷರಾಗ್ತಾರೆ. ಆ ಅನುಭವ ಮಂಟಪದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವಣ್ಣ ಇವರೆಲ್ಲ ಸಹ ಶಿವಶರಣರು ಅಲ್ಲಿ ಬರುವಂತಹ ಜನಸಾಮಾನ್ಯರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಅಲ್ಲಮಪ್ರಭುವಿನ ವಚನಗಳ ಆಶಯವನ್ನು ನಾವು ತಿಳಿಯೋದಾದರೆ, ಅಲ್ಲಮಪ್ರಭುವಿನ ವಚನಗಳಲ್ಲಿ ಪ್ರತಿಭಟನೆಯನ್ನು ನೋಡ್ತೀವಿ, ವಿಚಾರಧಾರೆಗಳನ್ನು ನೋಡ್ತೀವಿ, ಹಾಗೆ ವಿಮರ್ಶೆಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಅಲ್ಲಮಪ್ರಭು ದೇವರನ್ನೇ ಪ್ರಶ್ನೆ ಮಾಡುವಂತಹ ರೀತಿಯನ್ನು ನಾವು ನೋಡ್ತೀವಿ. ಹಾಗೆ ಅಲ್ಲಮಪ್ರಭುವಿನ ವಾಕ್ಶಕ್ತಿ ಆಗಿರ್ಬೋದು ಅಥವಾ ಪ್ರಯೋಗಗಳಾಗಿರ್ಬೋದು ನೇರವಾಗಿರುತ್ತೆ. ಅಂದರೆ ಇಲ್ಲಿ ದೇವರನ್ನೇ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಅಲ್ಲಮ. ಹಾಗಾಗಿ ಅಲ್ಲಮಪ್ರಭುವಿನ ವಿಚಾರಧಾರೆಗಳು, ಆತ ಬಳಸಿರುವಂತಹ ಪದಪ್ರಯೋಗಗಳು ಇವೆಲ್ಲ ನಮ್ಮನ್ನು ಡಾಂಬಿಕ ಭಕ್ತಿಯಿಂದ ನಿಜವಾದ ಭಕ್ತಿ ಏನು ಎಂಬುದನ್ನು ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲಮಪ್ರಭುವಿನ ವಚನಗಳನ್ನು ನೋಡೋಣ. ಅಲ್ಲಮಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಇದು 1 ಮಾರ್ಕ್ಸ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ, ನೆನಪಲ್ಲಿಟ್ಕೊಳ್ಳಿ. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವವರ್ 5 ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಚಿಯನ್ ಅರಿದು ಹೊಡೆಯದಿರ್ದಡೆ, ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಕಾಲುಗಳೆಂಬುವು ಗಾಲಿ ಕಂಡಯ್ಯ. ಗಾಲಿ ಅಂತ ಅಂದರೆ ಚಕ್ರ. ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿ ಅಂತ ಅಂದರೆ ಗಾಡಿ.
ಅಂದರೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಕಾಲುಗಳನ್ನು ಚಕ್ರಕ್ಕೆ ಹೋಲಿಕೆ ಮಾಡಿದರೆ ದೇಹವನ್ನು ತುಂಬಿದ ಗಾಡಿಗೆ ಹೋಲಿಕೆ ಮಾಡಿದ್ದಾರೆ. ಈ ತುಂಬಿರುವಂಥ ಗಾಡಿಯನ್ನು ಮುನ್ನಡೆಸಲು ಹೊಡೆಯುವವರು 5 ಮಾನಿಸರು. 5 ಮಾನಿಸರು ಅಂದರೆ ಪಂಚೇಂದ್ರಿಯಗಳು. ಈ ತುಂಬಿರುವಂತಹ ಗಾಡಿಯನ್ನು ಮುನ್ನಡೆಸಲು ನಮಗೆ 5 ಪಂಚೇಂದ್ರಿಯಗಳ ಅವಶ್ಯಕತೆ ಇದೆ. ಆ 5 ಪಂಚೇಂದ್ರಿಯಗಳು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. 5 ಪಂಚೇಂದ್ರಿಯಗಳು ಒಬ್ಬರಿಗೆ ಒಬ್ಬರು ಸಮವಿಲ್ಲ. 5 ಪಂಚೇಂದ್ರಿಯಗಳು ಅಂದರೆ ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಪಂಚೇಂದ್ರಿಯಗಳು. ಆ 5 ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮವಿದೆಯಾ? ಈ ಕಣ್ಣು ಮಾಡೋ ಕೆಲಸನ ಕಿವಿ ಮಾಡುತ್ತಾ? ಕಿವಿ ಮಾಡೋ ಕೆಲಸನ ಚರ್ಮ ಮಾಡುತ್ತಾ? ಚರ್ಮ ಮಾಡೋ ಕೆಲಸ ನಾಲಿಗೆ ಮಾಡುತ್ತಾ? ಇಲ್ಲ. ನಾಲಿಗೆದೇ ಕೆಲಸ ಬೇರೆ, ಚರ್ಮದ್ದೇ ಕೆಲಸ ಬೇರೆ. ಹಾಗೆಯೇ 5 ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮ ಇಲ್ಲ. ಹಾಗೆಯೇ ಇಲ್ಲಿ ಆ 5 ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮ ಇಲ್ಲ. ಆ 5 ಪಂಚೇಂದ್ರಿಯಗಳು ಹೇಳಿದ ಹಾಗೆ ನಾವು ಕೇಳದಿದ್ದರೆ, ಅದರಿಚ್ಛೆಯನ್ನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತು ಗುಹೇಶ್ವರ. ಅದರಚ್ಚು ಅಂದರೆ ಆತ್ಮ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು, ಕಾಲುಗಳನ್ನು ಚಕ್ರಕ್ಕೆ, ದೇಹವನ್ನು ತುಂಬಿದ ಗಾಡಿಗೆ ಹೋಲಿಕೆ ಮಾಡಿ ಈ ತುಂಬಿರುವಂತಹ ದೇಹ ಎನ್ನುವ ಬಂಡಿಯನ್ನು ಮುನ್ನಡೆಸೋದಕ್ಕೆ ನಮಗೆ 5 ಪಂಚೇಂದ್ರಿಯಗಳ ಅವಶ್ಯಕತೆ ಇದೆ. ಆ 5 ಪಂಚೇಂದ್ರಿಯಗಳನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು, ನಿಯಂತ್ರಣದಲ್ಲಿರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಆತ್ಮ ನಾಶವಾಗುತ್ತದೆ ಎಂದು ಇಲ್ಲಿ ಹೇಳಿದ್ದಾರೆ. ಈಗ ನಿಂತಿರುವಂತಹ ಒಂದು ಗಾಡಿ, ಒಂದು ಕಾರ್ಗೆ ನಾವು ಡೀಸೆಲನ್ನು ಹಾಕಿಲ್ಲ ಅಂತಂದರೆ ಆ ಕಾರು ಮುಂದೆ ಹೋಗೋದಿಲ್ಲ, ಅದು ನಿಂತಲ್ಲೇ ನಿಂತಿರುತ್ತೆ. ಅದೇ ರೀತಿ ಈ ದೇಹಕ್ಕೂ ಸಹ 5 ಪಂಚೇಂದ್ರಿಯಗಳ ಅವಶ್ಯಕತೆ ಇದೆ. ಆ 5 ಪಂಚೇಂದ್ರಿಯಗಳು ನಮ್ಮ ದೇಹದಲ್ಲಿ ವರ್ಕ್ ಆಗ್ತಿಲ್ಲ ಅಂದರೆ ಈ ದೇಹ ಕೋಮಾ ಸ್ಟೇಜಲ್ಲಿರೋ ಥರ. ಈಗ ಕೋಮಾ ಸ್ಟೇಜಲ್ಲಿರುವಂಥ ವ್ಯಕ್ತಿಯನ್ನು ನೀವು ಗಮನಿಸ್ಬೋದು. ಆ ಕೋಮಾದಲ್ಲಿರುವಂಥ ವ್ಯಕ್ತಿಗೆ ಯಾವುದೇ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇರೋದಿಲ್ಲ. ಹಾಗಾಗಿ ಆ ವ್ಯಕ್ತಿ ಕೋಮಾಗೆ ಹೋಗಿರ್ತಾನೆ. ಈಗ ಅವನಿಗೆ ಕೋಮಾದಲ್ಲಿರುವಂಥ ವ್ಯಕ್ತಿ ನೋಡ್ತಾ ಇರ್ತಾನಾ? ಅವನು ಕೇಳಿಸ್ಕೊಳ್ತಾ ಇರ್ತಾನಾ? ಅವನೇನಾದರೂ ತಿನ್ನೋದಕ್ಕೆ ಸಾಧ್ಯನಾ? ಹಾಗೆ ನಾವು ಆ ವ್ಯಕ್ತಿಯ ದೇಹವನ್ನು ಸ್ಪರ್ಶಿಸಿದಾಗ ಆ ವ್ಯಕ್ತಿಗೆ ಆ ಸ್ಪರ್ಶ ಪರಿಚಯ ಆಗುತ್ತಾ? ಇಲ್ಲ. ಅಂದರೆ ಏನರ್ಥ? ಪಂಚೇಂದ್ರಿಯಗಳು ಆ ವ್ಯಕ್ತಿಯ ದೇಹದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಆ ವ್ಯಕ್ತಿ ಕೋಮಾಗೆ ಹೋಗಿರ್ತಾನೆ. ಆಗ ಆ ವ್ಯಕ್ತಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯನಾ ಕೋಮಾದಲ್ಲಿರೋನು? ಇಲ್ಲ ತಾನೆ. ಹಾಗೆಯೇ ನಿಂತಿರುವಂತಹ ಗಾಡಿಗೆ ನಾವು ಪೆಟ್ರೋಲು ಡೀಸೆಲ್ಲು ಏನೂ ಹಾಕ್ತಾನೆ ಆ ಗಾಡಿಯನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಆ ಗಾಡಿಯನ್ನು ಮುನ್ನಡೆಸಬೇಕು ಅಂದರೆ ನಮಗೆ ಆ ಗಾಡಿಯನ್ನು ಮುನ್ನಡೆಸೋದಕ್ಕೆ ಪೆಟ್ರೋಲು, ಡೀಸೆಲ್ಲು ಅಥವಾ ಡ್ರೈವರು ಯಾರ್ದಾದ್ರೂ ಒಬ್ರದ್ದು ಅವಶ್ಯಕತೆ ಇದೆ. ಹಾಗೆ ಈ ದೇಹವನ್ನು ಮುನ್ನಡೆಸೋದಕ್ಕೂ ನಮಗೆ ಪಂಚೇಂದ್ರಿಯಗಳ ಅವಶ್ಯಕತೆ ಇದೆ. ಆ ಪಂಚೇಂದ್ರಿಯಗಳನ್ನು ನಾವು ಏನು ಮಾಡಬೇಕು? ಈಗ ಕಣ್ಣು ಏನನ್ನೋ ನೋಡಬೇಕು ಅನಿಸುತ್ತೆ, ಬಾಯಿ ಏನೇನೋ ತಿನ್ನಬೇಕು ಅನಿಸುತ್ತೆ, ಕಿವಿ ಏನೇನೇನೋ ಕೇಳಿಸ್ಕೊಳ್ಬೇಕು, ಕೆಟ್ಟದ್ದನ್ನೆಲ್ಲ ಅನ್ನುತ್ತೆ. ಹಾಗಂತ ನಾವು ಪಂಚೇಂದ್ರಿಯಗಳು ಏನೆಲ್ಲ ಕೇಳುತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಬಿಟ್ಬಿಟ್ರೆ ನಮ್ಮ ಜೀವನ ಹಾಳಾಗುತ್ತಲ್ವಾ? ಹಾಗಾಗಿ ಪಂಚೇಂದ್ರಿಯಗಳು ಇಷ್ಟಪಟ್ಟಾಗೆ ನಮ್ಮ ಜೀವನವನ್ನು ಮಾಡದೆ ಆ ಪಂಚೇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು, ಅಂದರೆ ಹದ್ದುಬಸ್ತಿನಲ್ಲಿ ಇರಿಸಿಕೊಳ್ಳಬೇಕು. ಆಗ ಮಾತ್ರ ನಮ್ಮ ಜೀವನ ಅನ್ನೋದು ಒಳ್ಳೆಯ ದಾರಿಯಲ್ಲಿ, ಒಳ್ಳೆಯ ದಿಕ್ಕಿನಲ್ಲಿ ಸಾಗಲು ಸಾಧ್ಯ. ಇಲ್ಲದಿದ್ದರೆ ಈ ದೇಹದೊಳಗಡೆ ಒಂದು ಆತ್ಮ ಇದೆಯಲ್ಲ, ಆ ಆತ್ಮ ನಾಶವಾಗುತ್ತೆ ಅನ್ನೋದನ್ನು ಇಲ್ಲಿ ಅಲ್ಲಮ್ಮ ಪ್ರಭು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವಿಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನೋ ಆಸೆ, ಅಂದರೆ ಜೀವನ ಅನ್ನೋದು ಅಥವಾ ಮನಸ್ಸು ಅನ್ನೋದು ಬರೀ ಒಳ್ಳೆಯದನ್ನೇ ಬಯಸೋದಿಲ್ಲ, ಕೆಟ್ಟ ವಿಚಾರಗಳನ್ನೂ ಬಯಸುತ್ತೆ. ಹಾಗಂತ ಅದೆಲ್ಲ ಪಂಚೇಂದ್ರಿಯಗಳು, ಕಣ್ಣು ಪಂಚೇಂದ್ರಿಯ, ಕಿವಿ ಪಂಚೇಂದ್ರಿಯ, ಸ್ಪರ್ಶ, ಚರ್ಮ ಪಂಚೇಂದ್ರಿಯ. ಆಗ ಕೆಟ್ಟದ್ದನ್ನೆಲ್ಲ ಬಯಸೋದನ್ನು ನಾವು ಕೊಡ್ತಾ ಹೋದರೆ ನಮ್ಮ ಜೀವನ ಹಾಳಾಗುತ್ತಲ್ವಾ? ಹಾಗಾಗಿ ಪಂಚೇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಮೊದಲನೇ ವಚನದಲ್ಲಿ ಅಲ್ಲಮ್ಮ ಪ್ರಭು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಮಾರಿದರೇನು ಹಸಿವು ಹೋಗುವುದೇ? ಅಂದರೆ ಇಲ್ಲಿ ನಾವು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆ ಅಂದರೆ ಓಗರ ಅಂತಂದ್ರೇನು? ಅನ್ನ. ಪದಗಳ ಅರ್ಥಕ್ಕೆ ಕೇಳ್ತಾರೆ ಓಗರ ಅಂದ್ರೇನು ಅಂತ. ಅನ್ನ.
ಹೊಟ್ಟೆಯ ಮೇಲೆ ಅನ್ನದ ಪೊಟ್ಟಣವನ್ನು, ಮೊಟ್ಟೆ ಅಂದರೆ ಪೊಟ್ಟಣ, ಅನ್ನದ ಪೊಟ್ಟಣವನ್ನು ಕಟ್ಟಿದರೆ ಹಸಿವು ಹೋಗೋದಕ್ಕೆ ಸಾಧ್ಯನಾ? ಹಸಿವು ಹೋಗಬೇಕು ಅಂದರೆ ನಾವು ಅನ್ನವನ್ನು ಹೊಟ್ಟೆಗೆ ತಿನ್ನಬೇಕು. ಅನ್ನವನ್ನು ಹೊಟ್ಟೆಗೆ ಊಟ ಮಾಡಿದಾಗ ಮಾತ್ರ ಹಸಿವು ಹೋಗುತ್ತೆ ಹೊರತು ಅನ್ನದ ಪೊಟ್ಟಣವನ್ನು ಅಂದರೆ ಅನ್ನದ ಪ್ಯಾಕೆಟನ್ನು ನಾವು ಹೊಟ್ಟೆ ಮೇಲೆ ಕಟ್ಕೊಂಡಿದ್ದ ತಕ್ಷಣ ನಮಗೆ ಹಸಿವು ಅನ್ನೋದು ಹೋಗೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಅಂಗ ಅಂದರೆ ದೇಹ. ದೇಹದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಅಂದರೆ ದೇಹದ ಮೇಲೆ ಲಿಂಗವನ್ನು ಧರಿಸಿಕೊಂಡ ಮಾತ್ರಕ್ಕೆ ಭಕ್ತನಾಗೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಹೋಲಿಕೆ ಅಂದರೆ ಕಂಪ್ಯಾರಿಸನ್ನ ಮಾಡಿದ್ದಾರೆ ಅಲ್ಲಮ್ಮ. ಹೊಟ್ಟೆಯ ಮೇಲೆ ಹಸಿವಾದಂಥ ಸಂದರ್ಭದಲ್ಲಿ ಹೊಟ್ಟೆಯ ಮೇಲೆ ಅನ್ನದ ಪೊಟ್ಟಣವನ್ನು ಅಂದರೆ ಅನ್ನದ ಪ್ಯಾಕೆಟನ್ನು ಹೊಟ್ಟೆ ಮೇಲೆ ಕಟ್ಕೊಂಡ್ರೆ ಹಸಿವು ಅನ್ನೋದು ಹೇಗೆ ಹೋಗೋದಿಲ್ವೋ ಅದೇ ರೀತಿ ನಾವು ದೇಹದ ಮೇಲೆ ಲಿಂಗವನ್ನು ಧರಿಸಿಕೊಂಡ ಮಾತ್ರಕ್ಕೆ ನಾವು ಭಕ್ತನಾಗೋದಕ್ಕೆ ಸಾಧ್ಯವಿಲ್ಲ. ಅವನು ನಿಜವಾದ ಭಕ್ತನಾಗಬೇಕು ಅಂದರೆ ಅವನ ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ನಮಗೆ ನಿಜವಾಗ್ಲೂ ಹಸಿವು ಹೋಗಬೇಕು ಅಂದರೆ ಅನ್ನವನ್ನು ಹೊಟ್ಟೆಗೆ ತಿನ್ನಬೇಕು, ಆಗ ಹಸಿವು ಹೋಗುತ್ತೆ. ಅದನ್ನು ಬಿಟ್ಟು ಅನ್ನದ ಪ್ಯಾಕೆಟ್ನ ನಾವು ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ಹಸಿವು ನಮಗೆ ಹೋಗೋದಿಲ್ಲ. ಅದೇ ರೀತಿ ನಾವು ನಿಜವಾದ ಭಕ್ತನಾಗಬೇಕು ಅಂದರೆ ಅವನ ಮನಸ್ಸಿನಲ್ಲಿ ಭಕ್ತಿ ಇರಬೇಕೇ ವಿನಃ ಆ ಲಿಂಗವನ್ನು ದೇಹದ ಮೇಲೆ ಧರಿಸ್ಕೊಂಡಿದ್ದ ಮಾತ್ರಕ್ಕೆ ಅವನು ಭಕ್ತನಾಗೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೆ. ಒಂದು ಲಿಂಗ, ಒಂದು ಕಲ್ಲು ಯಾವುದೋ ಮೆಳೆ ಅಂದರೆ ಏನು? ಪೊದೆ ಅಂದ್ರೇನು? ಅನೇಕ ಗಿಡಗಳು ಸೇರಿ ಒಟ್ಟಾರೆ ಗುಂಪಾಗಿರ್ತಾವಲ್ಲ ಅದನ್ನು ನಾವು ಪೊದೆ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಕಲ್ಲು ಪೊದೆಯಲ್ಲಿ ಸಿಕ್ಕ ಮಾತ್ರಕ್ಕೆ ನಾವು ಆ ಕಲ್ಲನ್ನು ಲಿಂಗ ಅಂತ ಕರೆಯೋದಕ್ಕೆ ಸಾಧ್ಯವಿಲ್ಲ. ಆ ಕಲ್ಲನ್ನು ಇಟ್ಟವ್ರನ್ನ ನಾವು ಯಾರು? ಮೆಳೆ ಭಕ್ತನೇ. ಆ ಮೆಳೆ ಏನು ಪೊದೆಯಲ್ಲಿ ಕಲ್ಲಿರುತ್ತೆ ಮೆಳೆಯಲ್ಲಿ, ಆ ಮೆಳೆಯನ್ನು ನಾವು ಭಕ್ತ ಅಂತ ಕರೆಯೋದಕ್ಕಾಗಲ್ಲ. ಆ ಕಲ್ಲನ್ನು ಯಾರು ಇಟ್ಟಿದ್ದಾರೆ ಅವರನ್ನು ನಾವು ಗುರು ಅಂತ ಕರೆಯೋದಕ್ಕಾಗಲ್ಲ. ಇಂಥಪ್ಪವರ ಕಂಡಡೆ ನಾಚುವಿನಯ್ಯ ಗುಹೇಶ್ವರ. ಈ ರೀತಿ ಧಾಂಬಿಕತೆಯಲ್ಲಿ ಜೀವನ ಮಾಡ್ತಾ ಇರುವಂಥವ್ರನ್ನ ನೋಡಿದ್ರೆ ನನಗೆ ನಾಚಿಕೆಯಾಗುತ್ತೆ ಗುಹೇಶ್ವರ ಅಂತ ಅಲ್ಲಮ ಪ್ರಭು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಾ ದೇವನಾದಡೆ ನೀ ದೇವನೇ, ನೀ ದೇವನಾದಡೆ ಎನ್ನನ್ನೇಕೆ ಸಲಹೆ, ನಾನು ದೇವರಾದರೆ. ಇಲ್ಲಿ ನಾನೇ ದೇವರು ನೀನಲ್ಲ ದೇವರು, ನೀನೇ ದೇವನಾದರೆ ಎನ್ನನ್ನೇಕೆ ಸಲಹೆ ಅಂದರೆ ನೀನೇ ದೇವನಾದರೆ ಇಲ್ಲಿ ನನ್ನನ್ನು ಯಾಕೆ ನೀನು ನೋಡ್ಕೊಳ್ತಾ ಇಲ್ಲ, ನನ್ನನ್ನು ಯಾಕೆ ನೀನು ಕಾಪಾಡ್ತಾ ಇಲ್ಲ? ಕೇಳು ದೇವರೇ, ಇಲ್ಲಿ ನಾನು ನಿನಗೆ ಆರೈದು ಒಂದು ಕುಡಿಕೆ ಉದಕವನೆರೆವೆ. ಆರೈದು ಅಂದರೆ ಓಡಾಡಿ ಅಲ್ಲಿ ಇಲ್ಲಿ ಓಡಾಡಿ ತಂದು ನಾನು ನಿನಗೆ ಒಂದು ಕುಡಿಕೆ, ಒಂದು ಬೊಗಸೆಯಷ್ಟು ನೀರನ್ನು ಕೊಡ್ತೀನಿ. ಹಾಗೆ ಹಸಿದಾಗ ಒಂದು ತುತ್ತು ಓಗರವನ್ನಿಕ್ಕುವೆ. ನಿನಗೆ ಹಸಿವಾದಾಗ ನಾನು ನಿನಗೆ ಒಂದು ತುತ್ತು ಅನ್ನವನ್ನು ನೈವೇದ್ಯವನ್ನಾಗಿಡ್ತೀನಿ. ಇಲ್ಲಿ ಕೇಳು, ನಾನೇ ದೇವರು ಕಣೋ, ನೀನಲ್ಲ ದೇವರು ಅಂತ ಅಲ್ಲಮ ಪ್ರಭು ದೇವರಿಗೆ ವಿಮರ್ಶೆ ಮಾಡ್ತಾ ಇದ್ದಾನೆ, ದೇವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದರೆ ಕೇಳು ದೇವರೇ, ಇಲ್ಲಿ ನೀನು ನನ್ನನ್ನು ಕಾಪಾಡಬೇಕು. ಯಾಕಂದರೆ ನಿನ್ನ ಒಂದು ಆಶೀರ್ವಾದದಿಂದ ನಾನು ಇಲ್ಲಿ ಜನಿಸಿರೋದು ಭೂಮಿ ಮೇಲೆ. ಹಾಗಾಗಿ ನನ್ನ ಹುಟ್ಟಿಗೆ ಕಾರಣನಾದಂತಹ ನೀನು ನನ್ನನ್ನು ಕಾಪಾಡಬೇಕು. ಆದರೆ ಇಲ್ಲಿ ನಾನೇ ನಿನ್ನನ್ನು ಕಾಪಾಡ್ತಾ ಇದ್ದೀನಿ. ಹಾಗಾಗಿ ಹೇಗೆ? ಒಂದು ತುತ್ತು ಅನ್ನವನ್ನು ಕೊಡ್ತಾ ಇದ್ದೀನಿ, ಒಂದು ಬೊಗಸೆಯಷ್ಟು ನೀರನ್ನು ಕೊಡ್ತಾ ಇದ್ದೀನಿ. ಏಕೆಂದರೆ ನಾವೇ ನೋಡಿ ಯೋಚನೆ ಮಾಡಿ, ನಾವೇ ಅಲ್ಲಿ ದೇವರಿಗೆ ಅಭಿಷೇಕ ಮಾಡಿಸೋದು, ಪ್ರಸಾದವನ್ನು ಕೊಡೋದು, ದೇವರನ್ನ ನೋಡ್ಕೊಳ್ಳೋದು, ಶುಚಿ ಮಾಡೋದು, ಅಲಂಕಾರ ಮಾಡೋದು ಎಲ್ಲ ನಾವು ಮಾಡ್ತೀವಿ ದೇವರಿಗೆ. ಆದರೆ ದೇವ್ರು ನಮಗೇನು ಮಾಡೋದಿಲ್ವಲ್ಲ. ಅದನ್ನೇ ಅಲ್ಲಮ್ಮ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ನಾನೇ ನಿನಗೆ ಎಲ್ಲವನ್ನು ನೈವೇದ್ಯವನ್ನು ಮಾಡ್ತೀನಿ, ನೀರನ್ನು ಕೊಡ್ತೀನಿ, ನಾನು ನಿನ್ನ ಕಾಪಾಡ್ತೀನಿ, ನೋಡ್ಕೊಳ್ತೀನಿ, ಸಲಹುತ್ತೀನಿ. ಹಾಗಾಗಿ ಇಲ್ಲಿ ನಾನು ದೇವರು, ನೀನಲ್ಲ ದೇವರು ಅಂತ ಅಲ್ಲಮ್ಮ ಪ್ರಭು ಇಲ್ಲಿ ದೇವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ವಚನ ಬಹಳ ಮುಖ್ಯವಾದಂತಹ ವಚನ, ಬಹಳ ಇಂಪಾರ್ಟೆಂಟು. 2 ವಾಕ್ಯ ಸಂದರ್ಭಕ್ಕೆ ಈ ವಚನದಿಂದ ಬರುತ್ತೆ ನಿಮಗೆ. ಧನ್ಯವಾದಗಳು.